ರೈಟ್, ನಾವೀಗ ನೋಡ್ತಾ ಇದ್ವಿ ಮಂಡ್ಯದಲ್ಲಿ ಯಾರಿಗೆ ಟಿಕೆಟ್ ಏನಾಗಬಹುದು, ಸುಮಲತಾ ಅವರ ನಡೆ ಏನಾಗಿರಬಹುದು ಅಂತ. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಈಗಾಗಲೇ ಜೆಡಿಎಸ್ ತಯಾರಿಯನ್ನ ಮಾಡಿಕೊಂಡಿದೆ. ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಮಾತುಕತೆ ನಡೆಸಿದ್ದಾರೆ. ಅಮಿತ್ ಶಾ ಅವರ ಚರ್ಚೆಯ ವೇಳೆಯಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಹೇಗೆ ಅನ್ನೋ ವಿಷಯವೂ ಕೂಡ ಅಲ್ಲಿ ಚರ್ಚೆಯಾಗಿದೆ. ಕುಮಾರಸ್ವಾಮಿ ಸ್ಪರ್ಧೆಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು. ಕಾರಣವೂ ಕೂಡ ಹಲವಿದೆ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದಷ್ಟು ಅಲ್ಲಿ ಇಂಪ್ಯಾಕ್ಟ್ ಬರೋದಿಲ್ಲ. ಆದರೆ ಕುಮಾರಸ್ವಾಮಿಯೇ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ದೊಡ್ಡ ಮಟ್ಟಿಗಿನ ಇಂಪ್ಯಾಕ್ಟ್ ಮಾಡಬಹುದು. ಗೆಲುವಿಗೆ ತುಂಬಾ ಹತ್ತಿರದಲ್ಲಿ ನಾವಿರ್ತೀವಿ ಅನ್ನುವಂತಹ ಒಂದು ಚರ್ಚೆಯಾಗಿದೆ. ಮಾರ್ಚ್ 25ನೇ ತಾರೀಕು ಈ ಎಲ್ಲಾ ಸಸ್ಪೆನ್ಸ್ಗಳಿಗೆ ಉತ್ತರ ಸಿಗೋ ಸಾಧ್ಯತೆ. ಕುಮಾರಸ್ವಾಮಿ ಸ್ಪರ್ಧೆಗೆ ಒಲವು ಯಾಕೆ? HDK ಸ್ಪರ್ಧೆ ಮಾಡಿದ್ರೆ ಯಾವುದೇ ರಿಸ್ಕ್ ಇಲ್ಲದೆ ಗೆಲುವನ್ನ ಸಾಧಿಸಬಹುದು ಅನ್ನುವಂತಹ ಲೆಕ್ಕಾಚಾರ. ಅವರ ಹೆಸರು ಮತ್ತು ಅವ್ರ ಕಣದಲ್ಲಿದ್ದರೆ ಅವರ ಅಪೋಸಿಟ್ ಅಭ್ಯರ್ಥಿ ಯಾರೇ ಆಗಿದ್ರು ಕೂಡ ಅದು ಅವರಿಗೆ ಅಷ್ಟು ಸಲೀಸಾಗಬಹುದು ಅಂತ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೇನೆ ಸೂಕ್ತ ಅನ್ನುವಂತಹ ಅಭಿಪ್ರಾಯವನ್ನು ಬಿಜೆಪಿ ನಾಯಕರು ಇಟ್ಟಿದ್ದಾರೆ. ಮಂಡ್ಯ ಸೇರಿ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳಿಗೆ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ಅನುಕೂಲ ಆಗುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಆ ಕುರಿತಾಗಿಯೂ ಕೂಡ ಚರ್ಚೆಯಾಗಿದೆ. ಮಂಡ್ಯದಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಸೊ ಅವರ ಪ್ರಭಾವ ಏನಿದೆ ಅದು ಅವರ ಅಭ್ಯರ್ಥಿಯ ಮೇಲೆ ಹೆಚ್ಚು ಬೀರೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ನಿಂತಾಗ ಅದು ಕುಂದಬಹುದು ಅನ್ನುವಂತಹ ಲೆಕ್ಕಾಚಾರ. HDK ನಿಂತರೆ ಶಾಸಕರ ಪ್ರಭಾವದ ಮಧ್ಯೆಯೂ ಗೆಲುವನ್ನ ಸಾಧಿಸ್ತಾರೆ HDK ಅನ್ನುವಂತಹ ಅಂಕಿ ಅಂಶವನ್ನ ಇವರು ಹಾಕೊಂಡಿರುವಂತೆ ಕಾಣಿಸ್ತಾ ಇದೆ. ನಿಖಿಲ್ಗಿಂತಲೂ ಕುಮಾರಸ್ವಾಮಿ ಸ್ಪರ್ಧೆಯೇ ಸೂಕ್ತ. ಕುಮಾರಸ್ವಾಮಿ ಅವರ ಪ್ರಭಾವ ಆ ಭಾಗದಲ್ಲಿ ಹೆಚ್ಚಿರೋದ್ರಿಂದ ಗೆಲುವು ಸಲೀಸು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಆದರೆ ನಿಖಿಲ್ ಬಗೆಗಿನ ಅನುಕಂಪ ಏನಿದೆ, 2 ಬಾರಿ ಸೋತಿದ್ದಾರೆ ಅನ್ನುವಂತಹ ಅನುಕಂಪ, ಆ ಅನುಕಂಪದ ಆಧಾರದ ಮೇಲೂ ಗೆಲುವು ಸಾಧಿಸಬಹುದು ಅನ್ನೋ ಅಂಶವನ್ನು ಕೂಡ ಕುಮಾರಸ್ವಾಮಿ ಇಟ್ಟಿದ್ದಾರೆ ಎನ್ನಲಾಗ್ತದೆ. ಹೇಳಿದ 3 ಸೀಟ್ ನಾವು ಕೇಳಿದ್ದೇವೆ, 3 ಸೀಟ್ ತಗೋತೀವಿ ಅಷ್ಟೇ. ಸಿದ್ಧತೆ ರೆಡಿಯಾಗೇ ಇದೀವಲ್ಲ. ಈಗಾಗಲೇ 2 ತಿಂಗಳಿಂದ ಚುನಾವಣೆ ಬರೋದು ಎಲ್ಲರಿಗೂ ನಿರೀಕ್ಷೆ ಇದ್ದಿದ್ದೆ. ದಿನಾಂಕ ಘೋಷಣೆ ಆಗಿದೆ, ಎಲ್ಲ ತಯಾರಾಗಬೇಕು. ಅಫಿಷಿಯಲಿ ಪ್ರೊಸೆಸ್ ಶುರುವಾಗುತ್ತೆ. ಅದೆಲ್ಲ 25 ಆದಮೇಲೆ ಹೇಳ್ತೀನಿ. 25 ಕೇಳ್ತೀನಿ. ನನಗೆ ಆರೋಗ್ಯದ ಸಮಸ್ಯೆ ಏನಿದೆ, ಆಸ್ಪತ್ರೆ ಚಿಕಿತ್ಸೆ ಆದ ನಂತರ ಹೇಳ್ತೀನಿ.